ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದ ವಾಲ್ಮೀಕಿ ಹಗರಣ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಂದು ಸಿಎಂ ಸಿದ್ದರಾಮಯ್ಯನವರೇ ಹಗರಣ ನಡೆದಿದೆ ಅಂತ ಒಪ್ಕೊಂಡ್ರು. ಬಿಜೆಪಿ ಮತ್ತು JDS ಹೋರಾಟ ಮಾಡುತ್ತೆ ಅಂತ ಗೊತ್ತಿತ್ತು ಅವರಿಗೆ. ಮೊದಲೇ ಹೌದು ಹಗರಣ ಆಗಿದೆ ಅಂತ ಒಪ್ಕೊಂಡ್ರು. ಇದು ಹೆಂಗಾಗಿಬಿಡುತ್ತೆ, ಆಂಟಿಸಿಪೇಟರಿ ಬೇಲ್ ತಗೊಂಡಂಗಾಗಿದೆ. ನೀವು ಸರ್ಕಾರ ಒಮ್ಮೆ ಒಪ್ಕೊಂಡ ನಂತರ ನಿಮಗೆ ಅದನ್ನು ಹೋರಾಟ ಮಾಡೋಕ್ಕಾಗಲ್ಲ, ಅಂದರೆ ನೆಕ್ಸ್ಟ್ ಚರ್ಚೆಗಳಾಗುತ್ತೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ವಾಲ್ಮೀಕಿ ಪ್ರಕರಣ ಇರ್ಬೋದು, ಅವನು ಏನು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಈಚೆ ಬರಲಿ. ಅಧಿವೇಶನದಲ್ಲಿ ವಾಲ್ಮೀಕಿ ನಿಗಮ ಹಗರಣ 187 ಅಲ್ಲ 89.62 ಕೋಟಿ ಹಣ ಲೂಟಿ. ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಿದ್ದು ಮೊದಲ ದಿನವೇ ಸದನದಲ್ಲಿ ವಾಲ್ಮೀಕಿ ನಿಗಮ ಹಗರಣದ ಗದ್ದಲ ಕೋಲಾಹಲ ಶುರುವಾಯಿತು. ಪ್ರಶ್ನೋತ್ತರ ವೇಳೆಯೇ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪಿಸಿ ಬಿಜೆಪಿ ಸದಸ್ಯರು ಚರ್ಚೆಗೆ ಅವಕಾಶ ನೀಡುವಂತೆ ಕೇಳಿದ್ರು. ಆದರೆ ಪ್ರಶ್ನೋತ್ತರ ಅವಧಿ ನಂತರ ಚರ್ಚೆ ಮಾಡೋಣ ಅಂತ ಸಿಎಂ ಮನವಿ ಮಾಡಿದ್ರು. ನನ್ನ ಕೆಲಸವೇ ನಿಮ್ಮ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಶಾಂಗ್ರಿಲಾ ಹೋಟೆಲ್ ಹಗರಣದ ಹೆಡ್ ಆಫೀಸ್. ಈ ಅಕ್ರಮ ಕೂಟ ಏನಿತ್ತು, ಈ ಅಕ್ರಮ ಕೂಟ ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ಸಡನ್ ಆಗಿ ಆಯಿತು ಅಂತ. ಸಡನ್ ಆಗಿ ಆಗಿಲ್ಲ, ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನು. ಪ್ರೀ ಪ್ಲ್ಯಾನ್ಡ್ ಎಲ್ಲ, ಪ್ರೀ ಪ್ಲ್ಯಾನ್ಡ್. ಶಾಂಗ್ರಿಲಾ ಇದೆಯಲ್ಲ, ಶಾಂಗ್ರಿಲಾ ಅಂದರೆ ಹೋಟೆಲ್ಲು. ಶಾಂಗ್ರಿಲಾ ಹೋಟೆಲ್ಲೇ ಇದಕ್ಕೆ ಹೆಡ್ ಆಫೀಸು, ಮೇಯ್ನ್ ಆಫೀಸು. ಅಲ್ಲೇ ಎಲ್ಲ ತೀರ್ಮಾನಗಳು ಅಲ್ಲೇ ಆಗೋದು. 89.62 ಕೋಟಿ ಹಣ ಮಾತ್ರ ವರ್ಗಾವಣೆ ಆಗಿದ್ದು. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿ ಅವರು, ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿರೋದು. ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲೀಟಿ ಹೊಡೆದ್ಬಿಟ್ರು, 180 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ನಾಗೇಂದ್ರ ತಪ್ಪು ಮಾಡಿಲ್ಲ, ನನಗೆ ಹೇಳಿದ್ದಾನೆ. ಹೌದ್ರಿ, ಒಳ್ಳೆ ಕತೆ ಐತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು. ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದ್ದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ, ನಾವು ರೆಸಿಗ್ನೇಷನ್ ಕೊಡು ಅಂತಲೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್. ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಒಟ್ಟಾರೆ ಮೊದಲ ದಿನದ ಅಧಿವೇಶನದಲ್ಲಿ ವಾಲ್ಮೀಕಿ ಸಂಘರ್ಷ ಕಾವೇರಿಸಿದ್ದು ನಾಳೆ ಸರ್ಕಾರದ ಉತ್ತರದ ವೇಳೆ ಮತ್ತಷ್ಟು ಕಿಚ್ಚು ಹೆಚ್ಚುವ ಸಾಧ್ಯತೆ ಇದೆ. ಪಾಲಿಟಿಕ್ಸು ಆಮೇಲೆ ಭ್ರಷ್ಟಾಚಾರ ಇದೆಲ್ಲ ತುಂಬ ಕೇಳಿರ್ತೀರ. ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಕೊರಗಜ್ಜ ಮತ್ತು ಅದರ ಮಹಿಮೆಯನ್ನು ಹೇಳಿ ಮುಗಿಸ್ಬಿಡ್ತೀನಿ. ಕರಾವಳಿ ಭೂಮಿಯ ಒಂದು ಕಾರಣಿಕ ಶಕ್ತಿ ಕೊರಗಜ್ಜ, ಸ್ವಾಮಿ ಕೊರಗಜ್ಜ ಅಂತ ಎಲ್ಲರೂ ನಂಬ್ತಾರೆ. ತುಳುನಾಡಿನಲ್ಲಿ ದೈವಿ ಶಕ್ತಿಯ ದರ್ಶನ ಮಾಡ್ತಿರೋ ಅಜ್ಜ ಕೊರಗತನಿಯ. ಯಾವುದೇ ವಸ್ತು ಕಾರಣ ಆದರೆ ಜನರು ಪೊಲೀಸ್ ಠಾಣೆಗೆ ಹೋಗದ್ದೇ ಇಲ್ಲ ರೀ, ಹೋಗದ್ದೇ ಇಲ್ಲ. ಇದು ನಾನು ಆ ಭಾಗದವನಾಗಿ ಹೇಳಬಲ್ಲ. ನಾನು ಕೊರಗಜ್ಜನಿಗೆ ತಾವಿದ್ದ ಜಾಗದಲ್ಲೇ ಕೊರಗಜ್ಜನ ಪ್ರಾರ್ಥಿಸ್ಕೊಳ್ತಾರೆ. ಆಮೇಲೆ ಕೊರಗಜ್ಜನಿಗೆ ಏನು ಕೊಡೋದೇನು, ಒಂದು ಬೀಡ ಅಂದರೆ ಪಾನ್, 10-20 ಪೈಸಾ ಅಥವಾ 50 ಪೈಸಾ, ಒಂದು ರೂಪಾಯಿ ಮ್ಯಾಕ್ಸಿಮಮ್. ಒಂದು ಬೀಡ ಇಡ್ತೀನಿ, ಒಂದು ಚಕ್ಕಲು ಇಡ್ತೀನಿ, ಈ ಥರ ಹೇಳ್ಕೊತಾರೆ. ಇಷ್ಟಾದರೆ ಸಾಕು, ಕಳೆದುಕೊಂಡ ವಸ್ತುಗಳು ಮತ್ತೆ ಕೈ ಸೇರುತ್ತೆ. ಇದು ತುಂಬ ನೀವು ಬೇಕಿದ್ರೆ ಆ ಭಾಗದವ್ರನ್ನ ಕೇಳಿ. ಮಹಾಪುರುಷ ಕೊರಗಜ್ಜನ ಮೂಲ ಸ್ಥಾನ ಕುತ್ತಾರ ಪದವಿನಲ್ಲಿದೆ. ಕುತ್ತಾರ್ ಅಂತಂದರೆ ನೀವು ಮಂಗಳೂರಿಂದ ಉಳ್ಳಾಲಕ್ಕಿಂತ ಮೊದಲು ತೊಕ್ಕೋಟದಿಂದ ಸಿಗುತ್ತೆ. ತೊಕ್ಕೋಟಿಂದ ಈ ಬೇರೇನು ಬೇಡ ನಿಮಗೆ, ಮ್ಯಾಂಗ್ಳೂರು ಯೂನಿವರ್ಸಿಟಿ ರೋಡ್ ಇದೆಯಲ್ಲ, ಮಂಗಳ ಗಂಗೋತ್ರಿ, ತೊಕ್ಕೋಟ್ನಿಂದ ಲೆಫ್ಟ್ಗೆ ಹೋದರೆ ಸಾಕು, ಅಲ್ಲಿ ಕುತ್ತಾರ ಪದವು ಅಂತ ಸಿಗುತ್ತೆ. ಅಲ್ಲಿ ಯಾರು ಕೇಳಿದ್ರು ಕೂಡ ಹೇಳ್ತಾರೆ. ಒಂದು ಕಾಲದಲ್ಲಿ ಮಾನವನ ರೂಪದಲ್ಲಿದ್ದರಂತೆ ಕೊರಗತನಿಯ ಮಾನವನ ರೂಪದಲ್ಲಿದ್ದರು. ಅದೇ ನಾನು ಹೇಳಿದ್ನಲ್ವ, ತುಂಬ ಅದರ ಬಗ್ಗೆ ಮಾಯವಾದರು,
ಆಮೇಲೆ ಮೇಲ್ಜಾತಿ ಕೆಳಜಾತಿ ಜಗಳ ಇಂಥೆಲ್ಲ ಪ್ರತೀತಿಗಳಿದೆ. ಹೊಡೆದ್ರು, ಸಾಯಿಸಿದ್ರು, ಹೀಗೆಲ್ಲ ಇದೆ. ಆದರೆ ಅದಾದ ನಂತರ ಮಾಯಾರೂಪವನ್ನು ಪಡೆದ್ರು, ದೈವಿ ಪುರುಷರಾದ್ರಂತೆ ಕೊರಗಜ್ಜ, ಕೊರಗತನಿಯ. ಆಮೇಲೆ ಕೊರಗಜ್ಜನಿಗೆ ಏನು ಪ್ರಸಾದ, ನೀವೇನು ಏನು ಏನು ಕೊಡೋದು ಅಂತಂದರೆ, ಈಗ ಮದ್ಯ ನೈವೇದ್ಯ ಕೊಡ್ತಾರೆ. ಮದ್ಯ ನೈವೇದ್ಯ ಅಂದರೆ ಸ್ವಲ್ಪ ಮದ್ಯ ನೈವೇದ್ಯ, ಮದ್ಯ ತಗೊಂಡು ಹೋಗ್ತಾರೆ, ಕೆಲವರು ಕ್ವಾರ್ಟರ್ ತಗೊಂಡು ಹೀಗೆಲ್ಲ ತಗೊಂಡು ಹೋಗ್ತಾರೆ. ಆದರೆ ಒರಿಜಿನಲಿ ಅಲ್ಲಿ ಗೊತ್ತಿರೋ ಪ್ರಕಾರ, ಅವರೇ ಹೇಳೋ ಪ್ರಕಾರ ಆತನಿಗೆ ಭಾಳ ಪ್ರಿಯವಾಗಿರೋದು ಸೇಂದಿ, ವೈಟ್ ಕಲರ್ ಸೇಂದಿ, ನೀರ ಅಂತ ಇಲ್ಲಿ ಹೇಳ್ತಾ ಅದೇ. ಅಲ್ಲಿ ತಾಳೆ ಮರದಿಂದ ಮತ್ತು ಸೇಂದಿ ಮತ್ತು ತೆಂಗಿನ ಮರದಿಂದ ಮಾಡ್ತಾರೆ. ಆ ಸೇಂದಿ ಭಾಳ ಮುಖ್ಯವಾಗಿ ಈಗ ಇದು. ಆಮೇಲೆ ಕಳ್ಳು ಅಂತಾರೆ ಅದನ್ನು, ಸೇಂದಿಯನ್ನು ಕಳ್ಳು ಅಂತಾರೆ. ಕಳ್ಳು ಮಾರುವ ಮೈರಕ್ಕನ ಕುಟುಂಬದಲ್ಲಿ ಬೆಳೆದಿರ್ತಾನೆ ಅಜ್ಜ, ಅಂದರೆ ಮಗು ಕೊರಗತನಿಯ. ಕಳ್ಳನ್ನು ಸೇವಿಸುವುದು ಆ ಕುಟುಂಬದ ಭಾಗ. ಕೊರಗರು ಅದನ್ನು ಸೇವಿಸ್ತಾರೆ. ಕೊರಗತನಿಯನಿಗೆ ಒಂದಿಷ್ಟು ಅಲ್ಲ, ಈಗ ಎಲ್ಲ ಸೇವಿಸ್ತಾರೆ. ಕೊರಗತನಿಯನಿಗೆ ಮಗುವಿಗೆ ಒಂದಿಷ್ಟು ಕಳ್ಳು ಕೊಡ್ತಾ ಇದ್ರಂತೆ ಮೈರಕ್ಕ. ಇದೇ ಕಾರಣಕ್ಕೆ ಕೊರಗಜ್ಜನಿಗೆ ಅದೇ ನೈವೇದ್ಯವಾಗಿದೆ ಈಗಲೂ ಕೂಡ. ಮೊದಲೆಲ್ಲ ಕೊರಗಜ್ಜನಿಗೆ ಕಳ್ಳು ನೈವೇದ್ಯ ನೀಡ್ತಾ ಇದ್ರು. ಕಳ್ಳು ಅಂತಂದರೆ ಸೇಮ್ ಕಳ್ಳು ಮಾತ್ರ. ಈಗ ಅದು ಎಲ್ಲ ಕಡೆ ಸಿಗೋದಿಲ್ಲಲ್ವ, ಹಾಗಾಗಿ ಮದ್ಯ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಕೊರಗಜ್ಜನಿಗೆ ಪ್ಯಾಕ್ ಮಾಡಿದ ಮದ್ಯ, ಆಮೇಲೆ ಚಕ್ಕುಲಿ ಇಡ್ತಾರೆ. ಅಂದರೆ ಆತ ಏನು ಸೇಂದಿ ಮತ್ತು ಚಕ್ಕುಲಿ ಮತ್ತು ಬೀಡ, ಎಲೆ ಅಡಿಕೆ ಮತ್ತು ಕೆಲವರು ಬೀಡಿ ಕೂಡ ಅರ್ಪಿಸ್ತಾರೆ. ನೀವು ಅಲ್ಲಿಗೆ ಹೋದರೆ ಅಲ್ಲಿ ಪ್ರಸಾದ ನಿಮಗೆ ಹಣ್ಣು ಕಾಯೆಲ್ಲ ಸಿಗಲ್ಲ, ನಿಮಗೆ ಇಲ್ಲವೇ ಇಲ್ಲ. ಆಮೇಲೆ ಎಣ್ಣೆ ಬಾಟ್ಲನ್ನು ಕೊಡಲ್ಲ, ಅದು ದೂರದಿಂದ ನೀವು ತರಬೇಕು. ನಿಮಗೆ ಎಲೆ ಅಡಿಕೆ ಪ್ಯಾಕೆಟು ಇದು ಕೊಡ್ತಾರೆ. ನೀವು ಅದನ್ನು ಅಲ್ಲಿ ಅದರ ಮೇಲೆ ಇಟ್ಟರೆ ಅದುವೇ ವಾಪಸ್ ಪ್ರಸಾದ ನಿಮಗೆ. ಆಮೇಲೆ ನೀವು ಎಣ್ಣೆ ತಗೊಂಡೋದ್ರು ಕೂಡ ನೀವು ಅಲ್ಲಿ ಭಾಳ ಅದ್ಭುತವಾಗಿ ಮ್ಯಾನೇಜ್ ಮಾಡ್ತಾರೆ. ಒಂದು, ಅದಕ್ಕೆ ಕಂಪ್ಲೀಟ್ ಸುರಿಬೇಕು. ಇಲ್ಲ ಅಂತಂದರೆ ನೀವು ಓಪನ್ ಮಾಡಿ ಸ್ವಲ್ಪ ಸುರಿದು ವಾಪಸ್ ತೊಗೊಂಡು ಹೋಗ್ಬೋದು. ಕುತ್ತಾರ 4-5 ಕಡೆ ಇದೆ ಮೂಲಸ್ಥಾನ ಅಂತೇಳಿ. ಆದರೆ ಮೇನ್ಲಿ ಕುತ್ತಾರ ಪದವಲ್ಲಿರುವಂಥದ್ದು ಮಂಗಳೂರಿನಿಂದ ನೀವು ಪಂಪ್ವೆಲ್ ಥ್ರೂ ತೊಕ್ಕೋಟು ಹೋಗಬೇಕು. ತೊಕ್ಕೋಟಲ್ಲಿ ಲೆಫ್ಟ್ಗೆ ಉಳ್ಳಾಲಕ್ಕಿಂತ ಮೊದಲು ಓಕೆ ಒಂದು ಕುತ್ತಾರ ಪದವು ಅಂತ ಬರುತ್ತೆ. ಒಂದು 2-3 ಕಿಲೋಮೀಟ್ರು ಅಲ್ಲೇ ಸಿಗುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.